ನೀನ್ ಓಡಾಟ ಎಲ್ಲ ಮುಗಿತಪ್ಪ? ಹೌಮ್ಮ, ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಮುಗೀತು. ಚಪ್ರ ಹೂವಿನ ಅಲಂಕಾರಕ್ಕೆಲ್ಲ ನಮ್ಮ ಹನುಮಂತು ಹೇಳಿದ್ದೀನಿ. ಅದಾದ್ಮೇಲೆ ಅಡಿಗೆ ಉಸ್ತುವಾರಿ ನಮ್ಮ ಸುಬ್ಬ ಬಿಟ್ರದೆ. ಮನೆ ಕಾರ್ಯಕ್ರಮ ಅಲ್ವಾ, ಅಡಿಗೆ ನಾನೇ ಮಾಡ್ತೀನಿ ಬಿಡಪ್ಪ. ಬಡ ಬಡ ನೋಡಮ್ಮ, ನಮ್ಮ ಮನೆ ರಾಜ್ಕುಮಾರಿ ಮೊದಲನೇ ಕಾರ್ಯಕ್ರಮ ಅಲ್ವಾ ಇದು. ಮನೆಯವರ ಸ್ವಲ್ಪ ಜನ ಅಡುಗೆ ಮನೆಯಲ್ಲಿ, ಸ್ವಲ್ಪ ಜನ ದೇವ್ರ ಮನೆಯಲ್ಲಿ, ಸ್ವಲ್ಪ ಜನ ಕಾರ್ಯಕ್ರಮ ನಡೆಯೋ ಜಾಗದಲ್ಲಿ ಇದ್ರೆ ಹೆಂಗೆ ಹೇಳು? ಏನೇ ಎಲ್ಲ ಕೇಳಿಸ್ಕೊಂಡ್ಬಿಟ್ಯಾ? ಆದ್ರೆ ನಿನ್ನಿಂದ ಏನ್ ಮಾಡಕ್ಕಾಗುತ್ತೆ? ಸಾಕು ಅನಿತಾ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ನಮ್ಮ ಅಣ್ಣನ ಲೈಫಲ್ಲಿ ಆಟ ಆಡ್ಬೇಡ. ಯಾಕೆ ಇಷ್ಟು ಬೇಗ ಸೋಲು ಒಪ್ಕೊಬಿಟ್ಯಾ? ನಿಮ್ಮ ಅಣ್ಣ ನೋಡಿದ್ರೆ ಇಲಿ ತರ ಇದ್ದವನು ಹುಲಿ ತರ ಆಗಿದ್ದಾನೆ, ನೀನು ಹಾಗಿದ್ದವಳು ಹೀಗಾಗಿದ್ಯಾ? ನೋಡು ಅನಿತಾ, ನಮ್ಮ ಅಣ್ಣ ಅವನ ಲೈಫಲ್ಲಿ ಯಾರಿಗೂ ಕೆಟ್ಟದನ್ನ ಬಯಸ್ತವನಲ್ಲ. ಆದ್ರೆ ನನಗ್ ಕೆಟ್ಟದ್ ಮಾಡಿದಾನಲ್ಲೇ, ನನ್ ಜೀವನದಲ್ಲಿ ಆಟ ಆಡ್ಬಿಟ್ನಲ್ಲ. ಇಲ್ಲ, ಅವನಿಂದ ನಿನಗ್ ಕೆಟ್ಟದಾಗಿಲ್ಲ, ಅವನಿಂದ ನಿನಗ್ ಒಳ್ಳೇದೇ ಆಗಿದೆ. ಅವನಿನ್ ಲೈಫಾಗ ಬರೋಕ್ಕೂ ಮುಂಚೆ ನೀನ್ ಯಾವ ಸ್ಥಿತಿಲಿದ್ದೆ, ಇವಾಗ ಹೇಗಿದ್ಯಾ ಯೋಚನೆ ಮಾಡು. ಅವತ್ತು ನಾನು ನೆಮ್ಮದಿ ಆಗಿದ್ದೆ, ಇವತ್ ನಾನು ನೆಮ್ಮದಿ ಕಳ್ಕೊಂಡಿದೀನಿ. ಇದಕ್ಕೆಲ್ಲ ಕಾರಣ ನೀನೇ ಅನಿತಾ, ಇದನ್ನೆಲ್ಲ ನೀನೇ ನಿನ್ ಕೈಯಾರೆ ಮಾಡ್ಕೊಂಡಿರೋದು. ಮತ್ತೆ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದ್ಯಾ? ನನಗ ಅಗತ್ಯ ಇಲ್ಲ ಅನಿತಾ, ನಾನ್ ನಿನ್ನ ಬ್ಲೇಮ್ ಮಾಡಿ ನನ್ಗೇನು ಆಗ್ಬೇಕಾಗಿಲ್ಲ. ಪ್ಲೀಸ್, ಇನ್ಮೇಲಾದ್ರೂ ನಮ್ಮ ಅಣ್ಣನ ನೆಮ್ಮದಿಯಾಗಿರೋದಕ್ ಬಿಟ್ಬಿಡು. ಯಾಕಂದ್ರೆ ಅವನ್ ಇಲ್ಲಿವರೆಗೂ ಅವನ ಜೀವನದಲ್ಲಿ ಸಂತೋಷ ಖುಷಿ ಅನ್ನೋದೇ ನೋಡಿಲ್ಲ. ಅವನ್ ಮನ್ಸಾರೆ ನನ್ಗಿದ್ ಬೇಕು ಅಂತ ಇಲ್ಲಿವರೆಗೂ ಯಾವ್ದನ್ನು ಬಯಸಿಲ್ಲ. ಇವಾಗ ಅವನು ಜಾನ್ಸಿ ಅತ್ಗೆನ ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡ್ತಿದ್ದಾನೆ, ಅವ್ರ ಜೊತೆನೆ ಬದುಕ್ಬೇಕಂತ ಆಸೆ ಪಡ್ತಿದ್ದಾನೆ. ಅವ್ರಿಬ್ರನ್ನ ನೆಮ್ಮದಿಯಾಗಿರೋದಕ್ ಬಿಟ್ಬಿಡು ಅನಿತಾ. ಅಂದ್ರೆ ಅವ್ನ್ ನನ್ ಜೊತೆ ಇದ್ರೆ ನೆಮ್ಮದಿಯಾಗಿರಲ್ಲ ಅಂತ ಹೇಳ್ತಾ ಇದ್ಯಾ? ಅದೆಲ್ಲ ಮುಗ್ದೋದ್ ಅಧ್ಯಾಯ ಅನಿತಾ. ಇಲ್ಲ, ಶುರುವಾಗ್ಬೇಕಾಗಿದ್ನ ಮುಗ್ಸಿದ್ದು ನಿಮ್ಮ ಅಣ್ಣ. ನನ್ ನೆಮ್ಮದಿ ಕಿತ್ಕೊಂಡವ್ನ ಹೇಗೆ ಸುಮ್ನೆ ಬಿಡ್ಲಿ? ಬಿಡಲ್ಲ ಕಣೆ, ಅವನ ಲೈಫ್ ಅಲ್ಲಿ ನೆಮ್ಮದಿಯಾಗಿರೋಕೆ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಬೇಡ ಅನಿತಾ, ನಿನ್ ಕೈಯಾರ ನಿನ್ ನೆಮ್ಮದಿನ ನೀನೇ ಹಾಳು ಮಾಡ್ಕೋತಿದ್ಯಾ. ಇಲ್ಲ ಕಣೆ, ನೀನ್ ನೆಮ್ಮದಿಯಾಗಿ ನಮ್ಮ ಅಣ್ಣನ ಜೊತೆ ಸಂಸಾರ ಶುರು ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ನೀನೇ ನನ್ನ ಮಾತು ಕೇಳ್ತಾ ಇಲ್ವಲ್ಲ. ಏನ್ ಮಾಡ್ಬೇಕು ಅಂತ ಹೇಳು ಅನಿತಾ. ಅವನ್ ನೆಮ್ಮದಿನ ಹಾಳು ಮಾಡು, ಅವನ್ ಹೆಜ್ಜೆ ಹೆಜ್ಜೆಗೂ ನೋವು ಅನ್ಭವಿಸ್ಬೇಕು. ಹಾಗ್ ಮಾಡೋಕೆ ನೀನ್ ನನಗ್ ಸಹಾಯ ಮಾಡು. ಆಗ ನೀನ್ ಬಯಸಿದ್ದೆಲ್ಲ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ನಾನ್ ನಮ್ಮ ಅಣ್ಣನ ಅವನ್ ಸಂತೋಷದ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಮೊದ್ಲೇಗಿದ್ದೆ ನೀನು ನಾನ್ ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತಿದ್ದಲ್ಲ, ಆ ತರ ಸ್ವಾರ್ಥಿಯಾಗಿ ಯೋಚನೆ ಮಾಡು. ಅವಾಗ ನೆಮ್ಮದಿಯಾಗಿರ್ತೀಯ. ನೀನು ನನ್ ಜೊತೆ ಕೈ ಜೋಡ್ಸು, ಅವಾಗ ನೀನು ನಮ್ಮ ಅಣ್ಣನ ಜೊತೆ ಸುಖವಾಗಿರಾಗ ನಾನ್ ಮಾಡ್ತೀನಿ. ನಾವಿಬ್ರು ಸೇರಿ ಅವನಿಗೆ ನರ್ಕ ತೋರ್ಸೋಣ. ಇಂಥ ಅವಕಾಶ ಮತ್ತೆ ಸಿಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೋ. ಈ ದುಡ್ಡು ನನ್ನ ತಂಗಿ ಫೀಸ್ ಕಟ್ಟಕ್ಕೆ ಅಂತ ಇಟ್ಕೊಂಡಿದ್ದೆ, ಅದು ಸಾಲ ಮಾಡಿರೋ ದುಡ್ಡು. ನೀವಿಬ್ರು ಜೋಡಿ ಅಲ್ವಾ, ತಗೊಳ್ಳಿ ಮೇಡಮ್. ಇವಾಗ ಅವ್ನು ನಿಮ್ ಹಿಂದೆ ಬಿದ್ದು ನಿಮ್ಮನ್ ಮರಳ್ ಮಾಡಿ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ ಅಲ್ವಾ, ಅದಕ್ ಭಯ ಆಗ್ತಿದೆ. ಒಟ್ನಲ್ಲಿ ನಮ್ಮನ್ನ ಹೋಲ್ಸ್ಕೊಳ್ಳೋದಕ್ಕೆ ಅವನಿಗೆ ಹೇಗ್ ಬೇಕೋ ಹಾಗೆ ಕತೆ ಕಟ್ಟಿ ಆಮೇಲೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡ್ತಾನೆ. ಈ ರಾಘವೇಂದ್ರ ಒಳ್ಳೆಯವನ ಕೆಟ್ಟವನ ನನಗ್ ಅರ್ಥನೇ ಆಗ್ತಿಲ್ವಲ್ಲ. ಒಂದ್ ಕಡೆ ನೋಡಿದ್ರೆ ಹುಡುಗಿನ ದ್ವೇಷ ಮಾಡ್ತೀನಿ ಅಂತಾನೆ, ಇನ್ನೊಂದ್ ಕಡೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಫ್ಲಾಟ್ ಮಾಡೋದಕ್ಕೆ ನೋಡ್ತಾನೆ. ಕೆಲವೊಂದ್ಸಲ ಈ ಎಮೋಷನ್ ಸೆಂಟಿಮೆಂಟ್ಸ್ ಏನು ಇಲ್ದೇ ಇರೋ ಒಂಥರ ಮಾತಾಡ್ತಾನೆ. ಮತ್ತೊಂದ್ ಕಡೆ ತಂಗಿನ ಓದಿಸ್ಬೇಕು ಅಂತ ಒತ್ತಾಡ್ತಾನೆ. ಇವನನ್ನ ಅರ್ಥನೇ ಮಾಡ್ಕೊಳ್ಳೋದಕ್ ಆಗ್ತಿಲ್ವಲ್ಲ. ಈ ಕಡೆ ತಾತ ನೋಡಿದ್ರೆ ಇವನ್ ಬಗ್ಗೆ ಯಾವಾಗ ಪಾಸಿಟಿವ್ ಮಾತಾಡ್ತಾರೆ. ಈ ರಾಯ್ ಯಾವಾಗ ಅವನ್ಗೆ ಸಪೋರ್ಟಿವ್ ಆಗಿರ್ತಾನೆ.
ಅಂತ ಒಳ್ಳೆ ಗುಣನಲ್ಲಿ ಏನಿದೆ? ಬಟ್ ನಾನು ಅವನಲ್ಲಿ ನೋಡಿರೋದೆಲ್ಲ ಬರೀ ನೆಗೆಟಿವ್. ಆದ್ರೂ ಆಕ್ಸಿಡೆಂಟ್ ಆಗಿ ಕಣ್ ಬಿಟ್ಟಾಗ್ಲಿಂದನು ನನ್ ಕಣ್ಮುಂದೆನೆ ಇದ್ದಾನೆ, ಅದು ಬೇರೆ ಬೇರೆ ಅವತಾರದಲ್ಲಿ. ಎಷ್ಟು ಟ್ರೈ ಮಾಡಿದ್ರು ಇವನ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಆದ್ರೆ ಇವ್ನು ನನ್ನ ಲೈಫಲ್ಲಿ ಯಾಕೆ ಬಂದಿದ್ದಾನೆ? ಇವನ್ ಇಂಟೆನ್ಷನ್ಸ್ ಒಳ್ಳೇದಾ ಕೆಟ್ಟದಾ ಏನು ಗೊತ್ತಾಗ್ತಿಲ್ಲ. ಅಣ್ಣ, ಅದಕ್ಕೆ ಇವತ್ ನಿನ್ನ ಚೆನ್ನಾಗಿ ಮಾತಾಡ್ಸಿದ್ರು ತಾನೇ? ಅಂದಾಗ ಇವತ್ತು ಆಫೀಸಲ್ಲಿ ಏನೇನಾಯ್ತು? ಹೌದು, ಜಾನ್ಸಿಗೆ ಹಳೇದೆಲ್ಲ ಸ್ವಲ್ಪ ನೆನಪು ಬರ್ತಾ ಇದೆಯಾ? ಎಲ್ರು ಈಗ ಒಟ್ಟೊಟ್ಟಿಗೆ ಪ್ರಶ್ನೆ ಕೇಳ್ತಿದ್ರೆ ನಾನು ಯಾವ ಪ್ರಶ್ನೆಗೆ ಅಂತ ಉತ್ತರ ಕೊಡ್ಲಿ? ಆಯ್ತಪ್ಪ, ನಾವು ಏನು ಕೇಳಕ್ ಹೋಗಲ್ಲ, ಇನ್ಮೇಲೆ ನೀನೇ ಎಲ್ಲ ಹೇಳ್ಬಿಡು. ನಿಜ ಹೇಳ್ಬೇಕು ಅಂದ್ರೆ ಮೇಡಮ್ ನಂದಾರಿನೇ ಕಾಯ್ತಾ ಇರ್ತಾರೆ. ನಾನು 2 ನಿಮಿಷ ತಡ ಮಾಡಂಗಿಲ್ಲ. ಮೇಡಮ್ ಫುಲ್ ಕೆಂಡ ಮಂಡಲ. ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಯಾಕೆ ಲೇಟು ಅಂತ ಹೆಂಡತಿಯರು ಕೇಳೋ ಕಾಲ ಇದು. ನೀನು ಹೆಂಡತಿ ಜೊತೆಲೇ ಕೆಲಸ ಮಾಡ್ತಾ ಇದೀಯ, ಅವಳು ಕೇಳೋ ಸ್ಥಾನದಲ್ಲಿದ್ದಾಳೆ. ನೋಡಪ್ಪ ಎಂತ ಅವಸ್ಥೆ ಅಂತೇಳಿ. ಅದ್ ಬಿಡು ರಘು, ನೀನ್ ಜಾನ್ಸಿ ಜೊತೆ ಹಳೆ ವಿಷಯಗಳನ್ನೇನಾದ್ರೂ ಮಾತಾಡ್ದ್ಯಾ? ಅವಳಿಗೆ ಸತ್ಯ ಹೇಳೋ ಪ್ರಯತ್ನ ಮಾಡ್ದ್ಯಾ? ಚಿಕ್ಕಮ್ಮ, ಹಾಗೆ ಹೇಳೋದಾಗಿದ್ರೆ ನನಗೆ ಇಷ್ಟೊಂದು ದಿವಸ ಬೇಕಾಗಿತ್ತ. ಇವಾಗ ಅವರು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರ ನಿಜವಾದ ವ್ಯಕ್ತಿತ್ವದಿಂದ ನನಗೆ ಹೆಲ್ಪ್ ಮಾಡಿದ್ರು. ಇವಾಗೇನ್ ಹೆಲ್ಪ್ ಮಾಡಿದ್ರು ಅಣ್ಣ? ಸಂಗೀತ, ನೀನ್ ಕಾಲೇಜ್ ಫೀಸ್ ಕಟ್ಟಕ್ಕಾಗ್ದೆ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡು ಒತ್ತಾಡ್ತಿದ್ದೆ. ಅವ್ರಿಗೆ ಗೊತ್ತಿಲ್ಲದೆ ನನಗೆ ಹೆಲ್ಪ್ ಮಾಡಿದ್ರು ಗೊತ್ತಾ? ಹೇಗೋ ಬಿಡಪ್ಪ, ಆವತ್ತು ಲಕ್ಕಿ ಡ್ರಾ ದುಡ್ಡು ಬಂತು, ಅದರಿಂದ ಸಂಗೀತನ ಕಾಲೇಜಿಗೆ ಸೇರ್ಸೋ ಹಾಗಾಯ್ತು. ಇವತ್ತು ಜಾನ್ಸಿ ಮೂಲಕ ಫೀಸ್ ಕಟ್ಟೋದಕ್ಕೆ ಆಯ್ತು. ಲಕ್ಕಿ ಡ್ರಾ ಮೂಲಕ ದುಡ್ಡು ಬಂತು ಅಂತ ನೀವೆಲ್ಲರೂ ತಪ್ಪು ತಿಳ್ಕೊಂಡಿದ್ದೀರಾ. ಸಂಗೀತನ್ ಕಾಲೇಜ್ ಫೀಸ್ ದುಡ್ಡು ಕಟ್ಟೋದಿಕ್ಕೆ ಅವತ್ತು ಕೊಟ್ಟಿದ್ದು ಜಾನ್ಸಿ ಮೇಡಮ್. ಏನ್ ಹೇಳ್ತಾ ಇದೀಯೋ? ಹೌದು ದೊಡ್ಡಪ್ಪ, ಜಾನ್ಸಿ ಮೇಡಮ್ ದುಡ್ಡು ಕೊಡಕ್ ಬಂದಾಗ ನೀವ್ ಯಾರು ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಂಗೀತನ ಆಸೆ ಈಡೇರಿಸ್ಬೇಕು ಅಂತ ಜಾನ್ಸಿ ಮೇಡಮ್ ಈ ರೀತಿ ಪ್ಲಾನ್ ಮಾಡಿದ್ರು. ನೋಡಿದ್ರ ಅವಳು ದೊಡ್ಡ ಗುಣನ? ಅಷ್ಟೆಲ್ಲ ಮಾಡಿದ್ರು ಒಂದು ದಿನಾನು ಅವಳು ಹೇಳ್ಕೊಳ್ಳಿಲ್ಲ ಅದನ್ನೆಲ್ಲ. ನಿಜವಾಗ್ಲೂ ನಾವೆಲ್ಲ ಅವಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ಅಣ್ಣ, ಅದಕ್ಕೆ ನನ್ನ ಆಸೆ ಪೂರ್ತಿ ಆಗೋಕ್ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡು. ಸದ್ಯಕ್ಕೆ ಇವಾಗ ಅವ್ರ ಹತ್ರ ಎಮೋಷನ್ಸ್ಗೆ ಫೀಲಿಂಗ್ಸ್ಗೆಲ್ಲ ಜಾಗನೇ ಇಲ್ಲ. ಅವ್ರಿಗೇನೇ ಹೇಳೋದಿದ್ರು ನೆನಪು ಬರೋ ತನಕ ಕಾಯ್ಬೇಕಷ್ಟೆ. ಕಾಯೋಣಪ್ಪ, ಅದ್ರಲ್ಲಿ ಏನು ಬೇಜಾರಿಲ್ಲ. ಆದ್ರೆ ಅವಳೇನೋ ಬರೀ ತುಂಡು ಬಟ್ಟೆ ಹಾಕ್ತಾಳೆ ಅಂತ ಹೇಳ್ತೀಯಲ್ಲ, ಅದು ಸ್ವಲ್ಪ ಯೋಚನೆ ಮಾಡೋ ವಿಚಾರ. ದೊಡ್ಡಪ್ಪ, ನಿಜ ಹೇಳ್ಬೇಕು ಅಂದ್ರೆ ಅವ್ರ ಆ ಬಟ್ಟೆಲೆ ಸಕ್ಕದಾಗಿ ಕಾಣಿಸ್ತಾರೆ. ಅಜ್ಜಿ, ಅದಕ್ಕೆ ಏನಾದ್ರೂ ಅದೇ ಬಟ್ಟೆನಲ್ಲಿ ಈ ಮನೆಗ್ ಬರ್ತೀನಿ ಅಂದ್ರೆ? ಛೇ, ನನ್ಗದೆಲ್ಲ ಇಷ್ಟ ಆಗೋದಿಲ್ಲ. ಅವಳು ಸೀರೆ ಉಟ್ಕೊಂಡೇ ಮನೆಗ್ ಬರ್ಬೇಕು. ಅಲ್ಲ ಅಜ್ಜಿ, ಅವರು ಅಲ್ವೋ, ನಮ್ಮನೆ ಶಾಸ್ತ್ರ ಸಂಪ್ರದಾಯ ನಿನಗೂ ಗೊತ್ತಲ್ವಾ? ಬದಲಾಯಿಸ್ಕೊಂಡ್ರೆ ಆಯ್ತು ಬಿಡು. ಅವಳು ಈ ಮನೆಗ್ ಬಂದ್ಮೇಲೆ ಬದಲಾಯಿಸಿದ್ರಾಯ್ತು ಬಿಡು. ಬದಲಾಯಿಸ್ರೆ ಆಯ್ತು ಅಂತ ಹೇಳಿದ್ದು ಜಾನ್ಸಿನಲ್ಲ, ನಿನ್ನ ಮನಸ್ಸನ್ನ. ಏಯ್, ಏನೋ ಹೇಳ್ತಾ ಇದೀಯಾ? ಹೌದಮ್ಮ, ಮೊದ್ಲು ಜಾನ್ಸಿ ನಮಗೋಸ್ಕರ ಬದಲಾಗಿ ಬಂದ್ಲು, ಈಗ ನಾವು ಅವಳಿಗೋಸ್ಕರ ಚೇಂಜ್ ಆಗೋಣ. ಜಾನ್ಸಿ ಹೇಗಿದ್ದಾಳೋ ಹಾಗೆ ಅವಳನ್ನ ಒಪ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದಕ್ ನೀನೇನಂತೀಯ? ಆಯ್ತು ಬಿಡು, ನಮ್ ಜಾನ್ಸಿಗೋಸ್ಕರ ಅಷ್ಟು ಅನುಸರಿಸ್ಕೊಳಕ್ ಆಗೋದಿಲ್ವೇನಾ? ಅಣ್ಣ, ನೀನ್ ಅತ್ಗೆ ಅಂತ ದೂರ ಆಗ್ಬೇಕು ಅಂತ. ಸರಿ, ಮುಂದೆ ಹೇಳ್ ಪಲ್ಲವಿ. ಅನಿತಾ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಏನಿಲ್ಲ ಅಣ್ಣ, ಅತ್ಗೆ ಮತ್ತೆ ನೀನು ದೂರ ಇರ್ಬೇಕು ಅಂತ ಬಯಸ್ತಿದ್ದಾಳೆ. ಅಷ್ಟೇನಾ ಅಥವಾ ಬೇರೆ ರೀತಿ ಏನಾದ್ರೂ ಯೋಚನೆ ಮಾಡ್ತಿದ್ದಾಳ ಹೇಗೆ? ಹಾಗೇನಿಲ್ಲ ಅಣ್ಣ. ಮತ್ತಿನ್ಯಾಕ್ ಪಲ್ಲವಿ ನನಗ್ ಕೇರ್ಫುಲ್ ಆಗಿರು ಅಂತ ಹೇಳಿದ್ದು? ನೀನ್ ನೆಮ್ಮದಿಯಾಗಿರ್ಬಾರ್ದು ಅಂತ ಪ್ರತಿದಿನ ಬೇಡ್ಕೊಳ್ಳೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಣ್ಣ. ಇಲ್ಲ ಪಲ್ಲವಿ, ನನ್ ಪರವಾಗಿ ಕೇಳ್ಕೊಳ್ಳೋರ್ ಸಂಖ್ಯೆ ಹೆಚ್ಚಾಗ್ತಿದೆ. ನನ್ನನ್ನ ಕೇರ್ ಮಾಡೋರು, ಪ್ರೀತಿಸೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಈ ಅನಿತಾ ಅಂತವ್ರು ನನಗೆ ಕೆಟ್ಟದ್ ಬಯಸ್ತಾರೆ ಅನ್ನೋದನ್ನ ನನಗ್ ಮ್ಯಾಟ್ರೇ ಇಲ್ಲ ಅಂತ ತಿಳ್ಕೊತೀನಿ. ಆದ್ರೂ ಅಣ್ಣ, ನೀನ್ ಸ್ವಲ್ಪ ಕೇರ್ಫುಲ್ ಆಗಿರು. ನಿನ್ಗೇನಾದ್ರೂ ಆದ್ರೆ ನಮಗ್ ಸಹಿಸ್ಕೊಳಕ್ ಆಗಲ್ಲ. ಇಲ್ಲಿವರೆಗೂ ನೀನ್ ಪಟ್ಟಿರೋ ಕಷ್ಟ, ಅನ್ಭವಿಸಿರೋ ನೋವೇ ಸಾಕು ಅಣ್ಣ. ಇನ್ಮೇಲಾದ್ರೂ ನೀನ್ ಸಂತೋಷವಾಗಿರ್ಬೇಕು.
ಇವತ್ತಿನವರೆಗೂ ನೀನು ನಮಗೋಸ್ಕರನೇ ಬದುಕಿದಾಯ್ತು. ಇನ್ಮೇಲಾದ್ರೂ ನಿನ್ ಲೈಫ್ ಬಗ್ಗೆ ಯೋಚನೆ ಮಾಡು. ನೀನು ಮತ್ತೆ ಅದಕ್ಕೆ ತುಂಬಾ ಸಂತೋಷವಾಗಿರ್ಬೇಕು. ಅದಕ್ಕೆ ಆತರ ಯಾವ ತೊಂದ್ರೆನೂ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ದೆ ನೀನ್ ಎಚ್ಚರಿಕೆಯಿಂದ ಹೆಜ್ಜೆ ಇಡು ಅಂತ ಹೇಳ್ತಿದ್ದೀನಿ. ಪಲ್ಲವಿ, ನಮ್ಮ ಮನೆಯವ್ರ ಪ್ರೀತಿ ಆಶೀರ್ವಾದ ನನ್ನ ಜೊತೆ ಇರ್ಬೇಕಾದ್ರೆ ಯಾರು ಏನು ಮಾಡೋದಿಕ್ಕಾಗಲ್ಲ. ಯು ಡೋಂಟ್ ವರಿ. ನೋಡ್ತಾ ಇರ ಪಲ್ಲವಿ, ನೀನ್ ಆಸೆ ಪಟ್ಟಂಗೆ ಎಲ್ಲ ಸರಿ ಹೋಗುತ್ತೆ. ಆಗುತ್ತೆ ಅಲ್ಲ ಅಣ್ಣ, ಆಗ್ಲೇಬೇಕು. ನೀನ್ ಏನ್ ಮಾಡ್ತೋ ಬಿಡ್ತೋ ನನಗ್ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲ ನೀನೇ ಸರಿ ಮಾಡ್ಬೇಕು. ಆದ್ರೆ ನೀನ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಯಾಕಂದ್ರೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಪಲ್ಲವಿ. ಅದನ್ನ ನೀನ್ ನನಗ್ ಹೇಳ್ಬೇಕಣ್ಣ. ಆದ್ರೂ ನನ್ನಿಂದ ತಪ್ಪಾಗೋಗಿದೆ ಪಲ್ಲವಿ. ಅನಿತಾಗ್ ತಾಳಿ ಕಟ್ತೀನಿ ಅಂತ ಮಾತು ಕೊಟ್ಟು ಉಳಿಸ್ಕೊಳ್ಳೋ ವಿಷಯದಲ್ಲಿ. ಅಣ್ಣ, ಮಾತ್ ತಪ್ಪಿರೋದು, ತಪ್ಪು ಮಾಡಿರೋದು ಅವಳೇ ಹೊರ್ತು ನೀನಲ್ಲ. ಆ ವಿಷಯದಲ್ಲಿ ನೀನ್ ತಪ್ಪು ಮಾಡಿದೀನಿ ಅಂತ ಯಾವ್ದೇ ಕಾರಣಕ್ಕೂ ಅನ್ಕೋಬೇಡ. ಅದೇನೋ ಗೊತ್ತಿಲ್ಲ ಪಲ್ಲವಿ, ಆದ್ರೆ ಇದು ಒಂದು ವಿಷಯದಲ್ಲಿ ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದ ಕೊಟ್ಟಿರೋ ಮಾತು ಪ್ರಕಾರ ನಡ್ಕೊಳಕ್ ಆಗಿಲ್ಲ. ಅದು ಒಂದು ಕಾರಣಕ್ಕೋಸ್ಕರನೇ ನಾನು ಇಲ್ಲಿವರೆಗೂ ತಾಳ್ಮೆಯಿಂದ ತಲೆ ತಗ್ಸಿ ನಿಂತಿರೋದು. ಮುಂದೇನು ಕೂಡ ಆ ವಿಷಯದಲ್ಲಿ ತಾಳ್ಮೆಯಿಂದಾನೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನವ್ರು ಯಾರ ವಿಷಯದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಕೂಡ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅದರಿಂದ ನಾನು ಏನೇ ಬಂದರೂ ಫೇಸ್ ಮಾಡ್ತೀನಿ. ಹಾಗೆ ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಂದ್ರು. ನಿನ್ನಂತ ಒಬ್ಬ ಅಣ್ಣ ಇದ್ಯಾ ಅನ್ನೋದೇ ನನಗ್ 100 ಆನೆ ಬಲ. ನಿನ್ ಪ್ರೀತಿ ಆರೈಕೆ ನನ್ ಮೇಲೆ ಇರ್ಬೇಕಾದ್ರೆ ನನ್ ಕಣ್ಣಲ್ಲಿ ಯಾಕೆ ನೀರ್ ಬರುತ್ತೆ? ನಾನ್ ಸಂತೋಷವಾಗಿರ್ತೀನಿ. ಆ ಖುಷಿ ಸಂತೋಷ ನಿನ್ ಲೈಫಲ್ಲೂ ಇರ್ಬೇಕು ಅನ್ನೋದೇ ನನ್ನ ಆಸೆ ಅಣ್ಣ. ಇರುತ್ತೆ ಪಲ್ಲವಿ. ಯಾರೇ ಅಡ್ಡಿ ಬಂದ್ರು, ಯಾರು ಏನೇ ಕುತಂತ್ರ ಮಾಡಿದ್ರು, ನಾನು ನನ್ನ ಜಾನ್ಸಿ ಮೇಡಮ್ನ ಪಡ್ಕೋತೀನಿ. ಅಷ್ಟಾದ್ರೆ ಸಾಕಣ್ಣ. ಚಾರು ಮೇಡಮ್, ಇಲ್ಲೇ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಿನ್ ಮಗಳನ್ನ ಆಟ ಆಡಿಸ್ತಾ ಇದೀವಿ. ನೀನ್ ಓಡಾಟ ಎಲ್ಲ ಮುಗಿತಪ್ಪ? ಹೌಮಾ, ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಮುಗೀತು. ಚಪ್ರ ಹೂವಿನ ಅಲಂಕಾರಕ್ಕೆಲ್ಲ ನಮ್ಮ ಹನುಮಂತು ಹೇಳಿದ್ದೀನಿ. ಅದಾದ್ಮೇಲೆ ಅಡಿಗೆ ಉಸ್ತುವಾರಿ ನಮ್ಮ ಸುಬ್ಬ ಬಿಟ್ರದೆ. ಮನೆ ಕಾರ್ಯಕ್ರಮ ಅಲ್ವಾ, ಅಡಿಗೆ ನಾನೇ ಮಾಡ್ತೀನಿ ಬಿಡಪ್ಪ. ಬೇಡ ನೋಡಮ್ಮ, ನಮ್ಮ ಮನೆ ರಾಜ್ಕುಮಾರಿ ಮೊದಲನೇ ಕಾರ್ಯಕ್ರಮ ಅಲ್ವಾ ಇದು. ಮನೆಯವರ ಸ್ವಲ್ಪ ಜನ ಅಡುಗೆ ಮನೆಯಲ್ಲಿ, ಸ್ವಲ್ಪ ಜನ ದೇವ್ರ ಮನೆಯಲ್ಲಿ, ಸ್ವಲ್ಪ ಜನ ಕಾರ್ಯಕ್ರಮ ನಡೆಯೋ ಜಾಗದಲ್ಲಿ ಇದ್ರೆ ಹೆಂಗೆ ಹೇಳು? ಅವುಗಳೆಲ್ಲ ಸೇರಿ ಜುಮ್ ಅಂತ ಓಡಾಡ್ತಿರ್ಬೇಕಲ್ವಾ. ಆಮೇಲೆ ಸುಬ್ಬ ಭಟ್ರೆ ಅಡುಗೆ ಜವಾಬ್ದಾರಿ ತಗೊಂಡಿದ್ದಾರೆ, ಅದೇ ಸಂತೋಷ. ಹೌದೌದೌದು ಅಮ್ಮ, ನಮ್ ರಾಮಾಚಾರಿ ಚಿರೋಟಿ, ಪಾಯಸ, ರವೆ ಉಂಡೆ, ಹೋಳ್ಗೆ ಇದೇ ರೀತಿ 12 ಸಿಹಿ ತಿಂಡಿ ಮಾಡಿಸ್ತಾ ಇದ್ದಾನೆ ಅಲ್ವೇನೋ ರಾಮಾಚಾರಿ? ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊ. ರಾಮಾಚಾರಿ, ಮನೆ ಮಟ್ಟಕ್ಕೆ ಅಂತೇಳಿ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಿದ್ಯಾ? ಆ ಮನೆ ಮಟ್ಟಕ್ಕಾದ್ರೂ ಮನೆಯವರೆಲ್ಲ ಸೇರ್ತಾ ಇದಾರಲ್ವಾ. ಆಮೇಲೆ ನಮ್ಮ ಅಗ್ರಹಾರದ ಕೆಲವು ಜನ ಬರ್ತಾ ಇದ್ದಾರೆ. ಅಂದ್ಬಿಡು, ಅಪ್ಪ ಕಾಶಿಯಿಂದ ಬರ್ತಾ ಇದ್ದಾರೆ, ಅಣ್ಣ ಬರ್ತಾ ಇದ್ದಾನೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆಯಮ್ಮ? ಆಮೇಲೆ ಚಾರು ಮೇಡಮ್, ನಾಳೆ ನಿಮ್ ತಂದೆಯವರು ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಾರಂತೆ. ಲಾಯರ್ ಸಾಹೇಬ್ರು ಫೋನ್ ಮಾಡಿದ್ರು. ಕಾರ್ಯಕ್ರಮಕ್ಕೆ ಸರಿಯಾಗಿ ಅವರು ಬಂದ್ಬಿಡು.